ಇವತ್ತು ಮತ್ತೊಂದು KS ನೋಟಿಫಿಕೇಶನ್ ಅನ್ನುವಂತ ಸುದ್ದಿಯನ್ನು ನಾನು ಕೇಳಿದೆ. KPSC ಅವರು ಆಲ್ರೆಡಿ ನೆಕ್ಸ್ಟ್ ಮಾಡುವಂತ KS ನೋಟಿಫಿಕೇಶನ್ ನ ಪೂರ್ವಭಾವಿ ಪರೀಕ್ಷೆ ದಿನಾಂಕವನ್ನು ಕೂಡ ನಿಗದಿ ಮಾಡಿದ್ದಾರೆ. ಅಂದ್ರೆ ಇದರ ಅರ್ಥ ಏನ್ ಗೊತ್ತಾ, ನಾವೆಲ್ಲ ಕೈಲಾಗದವರು KS ನೋಟಿಫಿಕೇಶನ್ 384 ಅಲ್ಲಿ ಆದಂತ ಅನ್ಯಾಯವನ್ನ ನಾವೇ ಕೈಯಾರೆ ಅವರಿಗೆ ಅನ್ಯಾಯ ಆಗಿಲ್ಲ ಸರ್ ಅಂತ ವಾಪಸ್ ಕೊಟ್ಟಂಗೆ. ಬಟ್ ಇದನ್ನ ಯಾರು ಹೆಂಗಾದ್ರೂ ಕೊಡ್ಲಿ, ನಾನ್ ಮಾತ್ರ ಯಾವತ್ತೂ ಅದನ್ನು ಒಪ್ಕೊಳ್ಳಲ್ಲ. ಆ ಒಂದು 384 ನೋಟಿಫಿಕೇಶನ್ ಪ್ರಾಮಾಣಿಕರು ಎಷ್ಟು ಜನ ಇದಾರೋ ನನ್ಗೆ ಗೊತ್ತಿಲ್ಲ, ಬಟ್ ಅಪ್ರಾಮಾಣಿಕರು ಎಷ್ಟು ಜನ ಇದಾರೆ ಅಂತ ನನ್ನ ಹತ್ರ ಸಾಕ್ಷಿ ಎವಿಡೆನ್ಸ್ ಇದೆ. ಅದನ್ನ ನನಗೆ ಏನೇನೆಲ್ಲ ಕೊಡ್ಬೇಕು ಕೊಟ್ಟಿದ್ದೀನಿ. ಕೋರ್ಟ್ ಅಲ್ಲೂ ಕೂಡ 23ನೇ ತಾರೀಕು ಫೈನಲ್ ಆಗುತ್ತೆ ನೋಡಿ. ಇನ್ ಕೇಸ್ ಕೋರ್ಟ್ 50ಗೆ ಲಿಮಿಟ್ ಮಾಡಿದ್ರೆ ಆ ನೋಟಿಫಿಕೇಶನ್ ಕತೆ ಏನಾಗುತ್ತೆ ಅನ್ನೋದು ಅವತ್ತು ನಾನು ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಹೊಸ ನೋಟಿಫಿಕೇಶನ್ ಮಾಡಬೇಡಿ ಅಂತ ನಾನು ಹೇಳಲ್ಲ, ಅದನ್ನ ಮಾಡಿ. ಆದ್ರೆ ಈ 384 ಅಲ್ಲಿ ಆಗಿರುವಂತ ಅನ್ಯಾಯಕ್ಕೆ ನೀವು ನ್ಯಾಯವನ್ನ ಕೊಡ್ಲೇಬೇಕು. ಮೊನ್ನೆ CM ಅವರ ಭೇಟಿ ಸಂದರ್ಭದಲ್ಲೂ ಕೂಡ ನಾವು ವರದಿ ಸಹಿತ CM ಅವರ ಆಪ್ತ ಕಾರ್ಯದರ್ಶಿ ಮತ್ತು ಮುಖ್ಯಮಂತ್ರಿಗೆ ತಿಳಿಸಿದಾಗ ಅವ್ರು ಹೇಳಿದಂತದಿಷ್ಟೇ, ಇನ್ ಕೇಸ್ ಅಂತ ಸಮಸ್ಯೆ ಬಂದ್ರೆ ನಾನು ಮರು ಅಧಿಸೂಚನೆಗೆ ಸಿದ್ಧ ಅಂತ ಹೇಳಿದ್ದಾರೆ. ಅಂತ ಸಮಸ್ಯೆ ಬಂದ್ರೆ ಅದಕ್ಕೆ ನಾವ್ ಹೇಳಿದಿಷ್ಟೇ ಸರ್, ಅದರಲ್ಲೂ ಪ್ರಾಮಾಣಿಕವಾಗಿ ಆಯ್ಕೆಯಾದವ್ರು ಇರ್ತಾರೆ, ಅವ್ರಿಗೆ ಅನ್ಯಾಯ ಆಗೋದು ಬೇಡ. ಯಾರು ತಪ್ಪು ಮಾಡಿದಾರಲ್ಲ ಅವ್ರಿಗೆ ಎಂತ ಶಿಕ್ಷೆ ಕೊಡ್ಬೇಕಂದ್ರೆ, ಇನ್ನೊಂದ್ಸಲ ಯಾವ ಪರೀಕ್ಷೆಗಳನ್ನು ಬರೀಬಾರ್ದು, ಜೀವಮಾನದಲ್ಲಿ ಯಾವತ್ತ ಹಣ ಕೊಟ್ಟು ಆಯ್ಕೆ ಆಗೋದಕ್ಕೆ ನೋಡಬಾರ್ದು, ಆ ರೀತಿ ಶಿಕ್ಷೆ ಕೊಡಿ ಅಂತ ಕೇಳಿದ್ದೀವಿ. ಇನ್ನೊಂದು, ಈಗ ಹೊಸ ನೋಟಿಫಿಕೇಶನ್ ಅಂದ ತಕ್ಷಣ ನಾವು ಹಳೆಯ ಅಕ್ರಮವನ್ನು ಮರೆತು ಬಿಡ್ತೀವಿ, ಮತ್ತೆ ನಾಳೆ ಮೊನ್ನೆ 450 ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ 300 ಹುದ್ದೆ ಮಾರ್ಕೊಂಡ್ರೆ ಅಥವಾ 200 ಹುದ್ದೆಗಳನ್ನ ಮಾರ್ಕೊಂಡ್ರೆ ಅಥವಾ ಇದೇ ರೀತಿ ಭಾಷಾಂತರ ದೋಷ ಮಾಡಿದ್ರೆ ಕ್ವಶನ್ ಪೇಪರ್ ಅಲ್ಲಿ ಅದನ್ನು ಅಕ್ಸೆಪ್ಟ್ ಮಾಡಿ ಎಲ್ಲ ಇಸ್ ಆಲ್ ಫೈನ್, ಏನು ಸಮಸ್ಯೆ ಇಲ್ಲ ಅಂತ ಮುಂದುವರಿಬೇಕು. ಮತ್ತೆ ಇನ್ನೊಂದು ನೋಟಿಫಿಕೇಶನ್. ಹಿಂಗೆ ಎಷ್ಟು ವರ್ಷ ಅಂತ ಕಾಯ್ತಾರೆ ಹೇಳಿ ನಿಯತ್ತಾಗಿ KS ಪರೀಕ್ಷೆಗೆ ಓದ್ತಾ ಇರುವಂತವ್ರು. ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಅಕ್ರಮ ಆದಾಗ ಅದನ್ನ ನಾವು ಯಾವ ರೀತಿ ಪ್ರಶ್ನೆ ಮಾಡಿರ್ತೀವೋ ಅದನ್ನ ಕೊನೆಯ ದಡ ಮುಟ್ಟೋವರೆಗೂ ಅದೇ ರೀತಿ ನಮ್ಮ ಮನಸ್ಥಿತಿ, ನಮ್ಮ ಒಂದು ನಿರ್ಧಾರ ಇರದೆ ಹೋದ್ರೆ ನಾವು ಕೂಡ ಅಕ್ರಮದಲ್ಲಿ ಪಾಲುದಾರರಾದಂತೆ ಹೊರತು ಬೇರೆ ಏನೂ ಅಲ್ಲ. ಇವತ್ತಿಗೂ ಕೂಡ ನಾನು KS ಆಗಿರ್ಬೋದು PDO ವಿಷಯದಲ್ಲಿ ನನ್ನ ಮೊದಲ ದಿನದ ನಿಲುವೇನಿತ್ತು ಇವತ್ತು ಅದನ್ನೇ ಇಟ್ಕೊಂಡಿದ್ದೀನಿ. ಕಾರಣ ಇಷ್ಟೇ, ನನಗೆ ಅನ್ಯಾಯ ಆಗಿದೆ. ಸೊ ಅನ್ಯಾಯವನ್ನ ನಾನು ಅನ್ಯಾಯ ಅಂತಾನೆ ಹೇಳ್ತೀನಿ. ಹಂಗಂತ ಈ ಕೆಲವರಿಗೆ ಬೇಜಾರಾಗ್ಬೋದು, ಹಂಗ್ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ನ್ಯಾಯವನ್ನು ನ್ಯಾಯ ಅಂತ ಹೇಳಕ್ಕಾಗಲ್ಲ. ಇನ್ನೊಂದು VAO ರೆಕ್ರೂಟ್ಮೆಂಟ್ ಮಾಡ್ತಾರೆ, ಸೊ ಅದನ್ನ ಅಕ್ಸೆಪ್ಟ್ ಮಾಡ್ತೀವಿ. ಬಿಕಾಸ್ KA ಇಂದ ಮಾಡ್ತಾರೆ, 572 ಹುದ್ದೆಗಳು ಆಲ್ರೆಡಿ ರೆಡಿ ಆಗಿದೆ. ಸೊ ಅದೆಲ್ಲ ಓಕೆ, ASI ಮಾಡ್ಲಿ ಇನ್ನೇನೇ ಮಾಡ್ಲಿ, ಬಟ್ KS ಆದಂತ ಅನ್ಯಾಯವನ್ನ ಸರಿಪಡಿಸಬೇಕು. ಈಗ ಒಂದ್ 2-3 ದಿನಗಳಿಂದ ನಾನು ಒಂದಿಷ್ಟು ಬಿಡದಿಯ ರೈತ ಪರ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದೆ. ಸೊ ಅದು ಕೂಡ ಅನ್ಯಾಯವನ್ನು ನನ್ನ ಕೈಲಿ ಸಹಿಸ್ಕೊಳಕ್ ಆಗ್ಲಿಲ್ಲ. ಯಾಕಂದ್ರೆ ಪಾಪ ಅಲ್ಲಿ ಕಷ್ಟಪಟ್ಟು ಉಳುಮೆ ಮಾಡಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಂತ ರೈತರ ಬದುಕನ್ನ ಹಾಳು ಮಾಡೋದಕ್ಕೆ ಸರ್ಕಾರ ಹೊರಟಿದೆ. ರಿಯಲ್ ಎಸ್ಟೇಟ್ ಮಾಡೋದಕ್ಕೂ ಇನ್ಯಾವುದೋ ಏನೋ AICT ಮಾಡೋದಕ್ಕೂ ಆ ಜಮೀನನ್ನ ಕಿತ್ಕೊಳ್ಳೋಕೆ ಹೊರಟಿದೆ. ಆ ನ್ಯಾಯದ ವಿರುದ್ಧ ಹೋರಾಟಕ್ಕೆ ಹೋಗ್ತಾ ಇದೆ. ಅಲ್ಲಿ ಕೂಡ ಕೆಲವೊಂದು ರಿಯಾಲಿಟಿಗಳನ್ನ ನೋಡಿದೆ. ವ್ಯಾಪಾರ ಮಾಡೋರ ಕೈಗೆ ರಾಜ್ಯವನ್ನು ಕೊಟ್ಟರೆ ಏನಾಗುತ್ತೆ ಅನ್ನೋದಕ್ಕೆ ಇವತ್ತು ಎಕ್ಸಾಂಪಲ್ ಆಗಿದೆ. ಈ ಹಿಂದಿನ ಮುಖ್ಯಮಂತ್ರಿಗಳು KS ನೇಮಕಾತಿಯನ್ನ ವ್ಯಾಪಾರ ಮಾಡಿ ಹೋದ್ರು, ಈಗ ಬಂದವರು ರಿಸಲ್ಟ್ ಬಿಡಕ್ ಹೋಗ್ತಿದ್ದಾರೆ. ಎಲ್ಲಿಗೆ ಬಂದು ನಿಂತಿದೆ ನೋಡಿ ನಮ್ಮ ಸ್ಥಿತಿಗತಿ. ನ್ಯಾಯ ಅಂತ ಅವತ್ತು ಬಾಯಿ ತೆರೆದಾಗ ಯಾರು ಅನ್ಯಾಯಕ್ಕೆ ನ್ಯಾಯ ಒದಗಿಸ್ಲಿಲ್ಲ. ಇವತ್ತ ಅನ್ಯಾಯವನ್ನೇ ನಾವು ಒಪ್ಕೊಳ್ಳುವಂತ ಮನಸ್ಥಿತಿಗೆ ನಮ್ಮನ್ನ ತಂದು ನಿಲ್ಸೋ ರೀತಿ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಒಪ್ಪಲ್ಲ ಅದನ್ನ. ಹೊಸ ನೋಟಿಫಿಕೇಶನ್ ಮಾಡ್ತೀರಾ ಮಾಡಿ, ಬಟ್ ನೀವು ಅದೆಷ್ಟು ಪ್ರಾಮಾಣಿಕವಾಗಿ ಮಾಡ್ತೀರಾ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ನೀವು ಮಾಡ್ಲೇಬೇಕು ಅದನ್ನ. ಅದರಲ್ಲೂ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಕ್ಕೆ ನಾವು ಬಿಡಲ್ಲ. ಬಟ್ ಈಗಿರೋ ನೇಮಕಾತಿಗೆ ಯಾರು ಅಕ್ರಮ ಮಾಡಿದ್ದಾರೆ, ಯಾರು ಹಣ ಕೊಟ್ಟು ಹೋಗ್ತಾ ಇದ್ದಾರೆ, ಅವ್ರನ್ನ ಫಸ್ಟ್ ಹೊರಗಿಡಬೇಕು. ನಿಯತ್ತಾಗಿ ಓದಿದಂತವ್ರಿಗೆ ಅವಕಾಶ ಸಿಗಬೇಕನ್ನುವಂಥದ್ದು ನಮ್ಮ ಒಂದು ಮುಖ್ಯ ಉದ್ದೇಶ. ಅಂಡ್ ಈ ಕ್ವಶನ್ ಪೇಪರ್ ಆದಂತ ಭಾಷಾಂತರ ದೋಷಕ್ಕೆ ನೀವೇನು ನ್ಯಾಯ ಒದಗಿಸಿದ್ರಿ ಅನ್ನುವಂಥದ್ದನ್ನ ವರದಿಯನ್ನ ಕೊಡ್ಬೇಕು. ನಾವು ಮೊನ್ನೆ ಆಪ್ತ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮೇಡಮ್ ಇದೇ ಕೇಳಿದ್ವಿ, ನೀವ್ ಏನ್ ಕೊಟ್ರಿ ಅದಕ್ಕೆ? ಕೋರ್ಟ್ ಅಲ್ಲಿ ಕೂಡ ಒಪ್ಕೊಂಡ್ರು, ಮೇನ್ಸ್ ಅಲೋ ಮಾಡಿ ಅಂದ್ರು. ಮೇನ್ಸ್ ಆದ್ಮೇಲೆ ನೀವು ಏನ್ ಮಾಡಿದ್ರಿ? ಇಂಟರ್ವ್ಯೂ ಮಾಡ್ಕೊಂಡು ರಿಸಲ್ಟ್ ಬಿಡಕ್ ಹೊರಟ್ರಿ. ಹಂಗಂತ ಅಲ್ಲಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಆದ ಅನ್ಯಾಯ. ಸೊ ಹಂಗ ಫೈಟ್ ಮುಗೀತು, ಏನಾಫ್ ಅಂತ ಒಪ್ಕೊಳಕ್ ಆಗಲ್ವಲ್ಲ. ಈಗ ಹೋರಾಟ ಮಾಡೋರು ಮತ್ತೆ ಸುಪ್ರೀಂ ಕೋರ್ಟ್ ಹೋಗಿ ಆಲ್ರೆಡಿ ಡೈರೆಕ್ಷನ್ ತಂದಿದ್ದಾರೆ, ಮತ್ತೆ ಅವ್ರು ಹೋಗ್ತಾರೆ. ನೋಡಿ, ಎಲ್ಲಿವರೆಗೂ ಅನ್ಯಾಯಕ್ಕೆ ಅವರು ನ್ಯಾಯವನ್ನು ಒದಗಿಸಲು ಅಲ್ಲಿವರೆಗೂ ಅನ್ಯಾಯ ಕೊಡೋಕೆ ಅದರ ಹೋರಾಟ ಮಾಡ್ತಾನೆ ಇರ್ತಾರೆ. ಅದನ್ನ ಯಾರು ತಡೆಯಕ್ ಆಗಲ್ಲ. ಈಗ VAO ನೇಮಕಾತಿ ಅದು ಇನ್ನೇನೋ PSI ಮಾಡ್ತೀರಾ, ASI ಮಾಡ್ತೀರಾ, SDFA ಮಾಡ್ತೀರಾ, ಟೀಚರ್ಸ್ ಮಾಡ್ತೀರಾ, ಮಾಡಿ ಪ್ರಾಮಾಣಿಕವಾಗಿ ಪರೀಕ್ಷೆ ನಡೆಸಿ ನಿಯತ್ತಾಗಿ ಓದಿದಂತವ್ರು ಹುದ್ದೆಗಳು ಸಿಗ್ಲಿ. ಯಾರೋ ಬಂದು ಎಲ್ಲೋ ಕೂತ್ಕೊಂಡು ಏನೂ ಓದ್ದೇ ಇರೋ ಅನ್ಎಜುಕೇಟೆಡ್ ಗಳಿಗೆ ತೆಗೆದುಕೊಂಡು ಬಂದು ನೀವು ಹುದ್ದೆ ಕೊಡ್ತೀರಿ ಅಂದ್ರೆ ಇವತ್ತು ಹೋಗಿ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡಿ, ಅದೆಷ್ಟು ಜನ
ಬಂದ್ ಕೂತಿದಾರೆ ಅಂದ್ರೆ ಅಲ್ಲಿರೋ ಅಧಿಕಾರಿಗಳು ಹೇಳ್ತಾರೆ, ಇವರೇ ನಿಜವಾಗ್ಲೂ ಓದಿ ಬಂದಂಗೆ ಕಾಣ್ತಾ ಇಲ್ಲಪ್ಪ ನಮ್ ಕಣ್ಣಿಗೆ ಅಂತ. ಹಂಗಿದೆ ಪರಿಸ್ಥಿತಿ. ಅವ್ರು ಏನ್ ಕೆಲಸ ಮಾಡ್ತಾರೆ ಈ PDOಗಳೇ? ಒಂದು ಗ್ರಾಮವನ್ನು ಅಭಿವೃದ್ಧಿ ಮಾಡಿ ಅಂತ ಅವ್ರು ಕಳಿಸಿರ್ತಾರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ. ಅವ್ರು ತಮ್ಮ ಅಭಿವೃದ್ಧಿ ಮಾಡ್ಕೊಳ್ತಾರೆ ಹಣ ಕೊಟ್ಟು ಹೋದವ್ರು. KS ನಂತ ಹುದ್ದೆ ಅದು ನಮ್ಮ ರಾಜ್ಯದ ಆಡಳಿತಾತ್ಮಕ ವಿಚಾರಕ್ಕೆ ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಅಂತಂದ್ರೆ, ಅದನ್ನ ಸರ್ಕಾರ ಈ ರೀತಿಯಾಗಿ ಆ ಹುದ್ದೆಗಳನ್ನ ರಾಜಾರೋಷವಾಗಿ ಅಕ್ರಮ ನಡೆದ್ರು, ಆ ಪರೀಕ್ಷೆ ಅನ್ಯಾಯ ಆದ್ರೂ ಕೂಡ ಒಪ್ಕೊಳ್ತೀರಿ ಅಂದ್ರೆ ಏನು ಮಾಡ್ಬೇಕು ಹೇಳಿ ನಮ್ಗೆ? ಸೊ ನೋಡಿ, ಯಾರು ಹೊಸ ನೇಮಕಾತಿಗಳಿಗೆ ಓದ್ತಾ ಇದ್ರ ಒಂದು ವಿಷಯ ನೆನ್ಪಿಡಿ, ನಮ್ಗೆ ಭ್ರಷ್ಟಾಚಾರ ಮುಕ್ತವಾದಂತ ಪಾರದರ್ಶಕವಾದಂತ ನೇಮಕಾತಿ ಬೇಕು, ಹೊರತು ಈ ರೀತಿಯ ನೇಮಕಾತಿಗಳಲ್ಲ. ಯಾವುದೇ ಪರೀಕ್ಷೆಗಳನ್ನ ಮಾಡಿದ್ರು ಕೂಡ OMR ಅನ್ನೋ ವೆಬ್ಸೈಟ್ ಅನ್ನು ಅಪ್ಲೋಡ್ ಮಾಡುತ್ತೆ. 5th ಆಪ್ಷನ್ ಇದೆ, ಅಕ್ರಮದ ಸುಳಿವಿಲ್ಲ. ಬಟ್ KPSC ಅಲ್ಲಿ ಬರೀ ಅದೇ ತುಂಬಿದೆ. ದಯವಿಟ್ಟು ಕೆಲವೊಂದು ಗ್ರೂಪ್ ಸಿ ಪರೀಕ್ಷೆಗಳು ಈಗೇನ್ ಮಾಡಕ್ ಹೊರಟಿದ್ದಾರೆ, ಕೆಲವೊಂದು ESI ಆಗಿರ್ಬೋದು, ವಾರ್ಡನ್, ಅವೆಲ್ಲನ KA ಕೊಡ್ಬೇಕು. KS ಮಾಡ್ತೀರಾ, ಅದರಲ್ಲೂ ಕೂಡ ನಾವು ಒಂದಿಷ್ಟು ಪ್ರಾಮಾಣಿಕ ಸುಧಾರಣೆಗಳನ್ನ ನಿಮ್ಮ ಸುಧಾರಣಾ ಸಮಿತಿಗೆ ಕೊಡ್ತೀವಿ. ಅದ್ರ ಪ್ರಕಾರ KS ನೇಮಕಾತಿಯನ್ನ ಮಾಡಿ, ಇಲ್ಲ ಅಂದ್ರೆ ಮಾಡಬೇಡಿ ಅದನ್ನು ಕೂಡ. ಈ ರೀತಿಯಾದಂತ ವ್ಯವಸ್ಥೆಯನ್ನು ನೀವು ಸೃಷ್ಟಿ ಮಾಡಿದ್ದೀರಾ. ಸೊ ನೋಡೋಣ ಏನಾಗುತ್ತೆ. ನಾನು ಇನ್ನೂ ಅಪ್ಕಮಿಂಗ್ ಹೆಚ್ಚಿನ ಮಾಹಿತಿಗಳನ್ನು ತಿಳಿಸ್ತೀನಿ. ಧನ್ಯವಾದಗಳು.